ಹಲೋ ರೈತ ಮಿತ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಇದೊಂದು ವಿಡಿಯೋದಲ್ಲಿ SNK 13,374 ಕಬ್ಬಿನ ಬೀಜವು ಬಗ್ಗೆ ಮಾಹಿತಿ ವೀಕ್ಷಕರೇ. ಹಾಗೆ ಈ ಕಬ್ಬು ಎಷ್ಟು ತಿಂಗಳಿದೆ? 7 ತಿಂಗಳಿದೆ ವೀಕ್ಷಕರೇ. ಹಾಗೆ ಇದಕ್ಕೆ ಯಾವ್ಯಾವ ಉತ್ತರ ಹಚ್ಚುವ ಪದ್ಧತಿ, ಹಾಗೆ ಇದಕ್ಕೆ ಎಷ್ಟು ಡೋಸ್ ಗೊಬ್ಬರ ಆಗಿದೆ ಅಂತ ಇದೊಂದು ವಿಡಿಯೋದಲ್ಲಿ ಇದೆ ವೀಕ್ಷಕರೇ. ಅದಕ್ಕೆ ರೈತ ಮಿತ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಕೃಷಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ವೀಕ್ಷಕರೇ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ SNK 13,374 ಬೀಜದ ಬಗ್ಗೆ ಮಾಹಿತಿ ಇದೆ ವೀಕ್ಷಕರೇ. ಇದನ್ನು ನೋಡಿಕೊಂಡು ಬರೋಣ ಬನ್ನಿ. ಇದು SNK 13,374 ತಳಿ ಬೀಜದ ತಳಿ ವೀಕ್ಷಕರೇ. ಈ ಬೀಜವನ್ನು ನಾಟಿ ಮಾಡಿದ್ದು ನವಂಬರ್ ಎಂಡಿಂಗ್ನಲ್ಲಿ ಈ ಬೀಜವನ್ನು ನಾಟಿ ಮಾಡಿದ್ದೇವೆ. ಅದು ಈಗ ಎಷ್ಟು ಗಣಿಕೆ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಾಗೆ ಗಣಿಕೆ ನೋಡೋದಾದರೆ 1 2 3 4 5 6 7 8 9 10 11. ಹಾಗೆ 1 2 3 4 5 6 7 8 9 10 11 12 13 14 15 ಗಣಿಕೆಯನ್ನು ಹೊಂದಿದೆ ವೀಕ್ಷಕರೇ. ಈ ಕಬ್ಬು ನಾಟಿ ಮಾಡಿದ ನಂತರ ಉತ್ತಮ ಇಳುವರಿಯನ್ನು ಕೊಡುವ ಸಾಧ್ಯತೆಯಲ್ಲಿ ಇದೆ ವೀಕ್ಷಕರೇ. ಈ SNK ಕಬ್ಬು ಒಳಗೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಹಾಗೆ ಇಲ್ಲಿ ಒಳಗೆ ಎಷ್ಟು ಗಣಿಕೆ ಇದೆ ಅಂತ ನೋಡೋದಾದರೆ ಒಂದು 2 3 4 5 6 7 8 9 10 11 12 13 14 15 ಗಣಿಕೆ ಇದೆ ವೀಕ್ಷಕರೇ ಒಳಗುನು ಕಬ್ಬು. ಹಾಗೆ ಇದು 7.5 ತಿಂಗಳು ಕಬ್ಬಿದೆ ನೋಡಿ ಸ್ನೇಹಿತರೆ. 7.5 ತಿಂಗಳು SNK 13,374 ಇದೆ ಸ್ನೇಹಿತರೆ. ಹಾಗೆ ಈ ಬೀಜ ಬಂದು ಒಳ್ಳೆಯ ಇದೆ ಸ್ನೇಹಿತರೆ. ಹಾಗೆ ಇಳುವರಿಯಲ್ಲಿ ನೋಡ್ಬೋದು ಸ್ನೇಹಿತರೆ. ಮರಿ ಎಲ್ಲವೂ ನೋಡಿ ಸ್ನೇಹಿತರೆ, ಕಬ್ಬು ಹೇಗಿದೆ ನೋಡಿ, ಒಳ್ಳೆಯ ಗುಣಮಟ್ಟದಲ್ಲಿ ಇದೆ ಸ್ನೇಹಿತರೆ. ಹಾಗೆ ಇದನ್ನು ನೋಡೋದಾದರೆ ಅಂದಾಜು ಇದೊಂದು ಕಬ್ಬು ಇಲ್ಲ ಅಂದರೂ ಒಂದು 1.5 ಕಿಲೋ ಮೇಲೆ ಆಗುತ್ತದೆ ವೀಕ್ಷಕರೇ. 1.5 ಕಿಲೋ ಮೇಲೆ ಆಗುತ್ತದೆ ಒಂದು ಕಬ್ಬು ವೀಕ್ಷಕರೇ. ಸ್ನೇಹಿತರೆ ಗಣಿಕೆ ನೋಡೋದಾದರೆ ನೋಡಿ ಸ್ನೇಹಿತರೆ, ಗಣಿಕೆ ಎಷ್ಟು ದೊಡ್ಡದಿದೆ. ಈ ಕಬ್ಬಿಗೆ ಏನೇನು ಮಾಡಿದ್ದೀವಿ ಅಂದರೆ, ಮೊದಲು ಸ್ನೇಹಿತರೆ ನೇಗ್ಲ ಹೊಡೆದು ಆಮೇಲೆ 2 ರುಟ್ರು ಹೊಡೆದಿದ್ದೇವೆ. ಹಾಗೆ ಉಳ್ಳಾಗಡ್ಡಿ ನೆಲ ಇದೆ ವೀಕ್ಷಕರೇ. ಇದು ಉಳ್ಳಾಗಡ್ಡಿ ನೆಲ ಇದೆ. ಹಾಗೆ ಉಳ್ಳಾಗಡ್ಡಿ ಆದ ಮೇಲೆ ಕಬ್ಬನ್ನು SNK 13,374ಕ್ಕೆ ಮೊದಲು ತಳಗೊಬ್ಬರ ಹಾಕಿದ್ದೇವೆ. ಆ ನಂತರ ತಳಗೊಬ್ಬರ ಮತ್ತು ಕೊತ್ತಂಬರಿ ಒಗೆದಿದ್ದೇವೆ ವೀಕ್ಷಕರೇ. 2 ಫೂಟಿನ ಸಾಲು ಕೊರೆದು 1 ಸಾಲು ಕಬ್ಬು ಹಾಗೆ 1 ಸಾಲು ಕೊತ್ತಂಬರಿಯನ್ನು ಹಾಕಿದ್ದೇವೆ ವೀಕ್ಷಕರೇ. ಆ ಕೊತ್ತಂಬರಿಯನ್ನು ಪವರ್ ಟೇಲರ್ಲೇ ಕಟಿಂಗ್ ಮಾಡಿಬಿಟ್ಟಿದ್ದೇವೆ ವೀಕ್ಷಕರೇ. ಅದನ್ನು ಕೇಳಲಿಲ್ಲ, ಪವರ್ ಟೇಲರ್ಲೇ ಕಟಿಂಗ್ ಮಾಡಿಬಿಟ್ಟಿದ್ದೇವೆ. ನಂತರ ಆ ಕಟಿಂಗು ಹಾಗೆ ಇದು ಬೆಳ್ಚಿ ಕಸ ಇದ್ದ ಸಂಬಂಧ ವೀಕ್ಷಕರೇ, ಬೆಳ್ಚಿ ಕಸ ಸಂಬಂಧ ಕೊತ್ತಂಬರಿಯನ್ನು ಹಾಕಿದ್ದೇವೆ. ಹಾಗೆ ಇದರಾದ ಮೇಲೆ ಗಳೆ ಹೊಡೆಯುವ ಸಂದರ್ಭದಲ್ಲಿ 1 ಡೋಸ್ ಮಾತ್ರ ಗೊಬ್ಬರ ಕೊಟ್ಟಿದ್ದೇವೆ ವೀಕ್ಷಕರೇ. ಗಳೆ ಹೊಡೆಯುವ ಸಂದರ್ಭದಲ್ಲಿ 1 ಡೋಸ್ ಮಾತ್ರ ಗೊಬ್ಬರ ಕೊಟ್ಟಿದ್ದು. ಆ ನಂತರ ಇದಕ್ಕೆ ಗೊಬ್ಬರವನ್ನೇ ಹಾಕಿಲ್ಲ ವೀಕ್ಷಕರೇ. ನೋಡಿ ವೀಕ್ಷಕರೇ ಕಬ್ಬು ಹೇಗಿದೆ ಅಂತ. ಹಾಗೆ ಈ ಕಬ್ಬು ಬಂದು ಸಿಲಂಗಿ ಹೊಡೆಯುವುದಿಲ್ಲ ವೀಕ್ಷಕರೇ, ಸಿಲಂಗಿ ಹೊಡೆಯುವುದಿಲ್ಲ ವೀಕ್ಷಕರೇ. ನೋಡಲ್ಲ ವೀಕ್ಷಕರೇ, ಸಿಲಂಗಿಯನ್ನು ಹೊಡೆಯುವುದಿಲ್ಲ. ಹಾಗೆ ಈ ತಳಿ ಬಂದು ಒಳ್ಳೆಯದು ಇದೆ ಸ್ನೇಹಿತರೆ. ಈ ಕಬ್ಬಿನ ತಳಿಯು ನೋಡಿ ಸ್ನೇಹಿತರೆ, ಏಕಗದಿ ಹೇಗಿದೆ, ಮರಿನೂ ಅಷ್ಟೇ ಬಂದಿದೆ ವೀಕ್ಷಕರೇ. ಅಂದಾಜು ಇದು 1 ಎಕರೆ ಕಬ್ಬು ಇದೆ ವೀಕ್ಷಕರೇ. ಇದು 60ರಿಂದ 70 ಟನ್ ಟಾರ್ಗೆಟ್ ಇಟ್ಟಿದ್ದೀವಿ ನಾವು. ಅಂದರೆ ಇನ್ನೂ ಕಟಿಂಗ್ ಆಗಲು ಇನ್ನೂ 5-6 ತಿಂಗಳು ಬೇಕು ರೀ. 5-6 ತಿಂಗಳು ಕಟಿಂಗ್ ಆಗಕ್ಕೆ ಇನ್ನೂ ಟೈಮ್ ಇದೆ. ಕಟಿಂಗ್ ಆಗೋಟ್ರೆಗೆ ಇದು ಅಂದಾಜು ಒಂದು 30ರಿಂದ 32 ಗಣಿಕೆ ಕಬ್ಬು ಆಗಿರುತ್ತದೆ. ಆ ನಂತರ ಈ ಕಬ್ಬನ್ನು ಕಟಿಂಗ್ ಮಾಡಿದರೆ ಎಕರೆಕ್ಕೆ ಒಂದು 60ರಿಂದ 70 ಟನ್ ಬೀಳುತ್ತೈತೆ ಇಳುವರಿ ಅಂತ ನಾವು ಇಟ್ಟಿದ್ದೇವೆ ವೀಕ್ಷಕರೇ ಅಂದಾಜು. ಹಾಗೆ ಈ SNK ಕಬ್ಬು ಬಂದು ಸ್ನೇಹಿತರೆ ನೀವು ಹಚ್ಚಿ ನೋಡಿ, ನೀವು ನಿಮ್ಮ ಹೊಲದಲ್ಲಿ ಈ ತಳಿಯನ್ನು ತಂದು ನೋಡಿ ವೀಕ್ಷಕರೇ ಹೇಗೆ ಬೆಳೆಯುತ್ತಿದೆ ಅಂತ. ಧನ್ಯವಾದಗಳು. ಹಾಗೆ ನಮ್ಮ ರೈತ ಮಿತ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ.